ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಬದನೆಕಾಯಿಯ ವೇಣ್ಗಾಯಿ ಮಾಡ್ತಾಯಿದ್ದೀನಿ. ಎಣ್ಣೆಗಾಯಿ ಅಂತೀವಿ. ಗ್ರೀನ್ ಕಲರ್ ತೊಗೊಂಡಿದ್ದೀನಿ. 1/2 ಕಿಲೋ ತೊಗೊಂಡಿದ್ದೀನಿ ನಾನು. ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವ ಇಂಗ್ರೀಡಿಯೆಂಟ್ಸ್ ಅಂತ ನೆಕ್ಸ್ಟ್ ತೋರಿಸ್ತೀನಿ. ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ, ಸೂಪರಾಗಿರುತ್ತೆ. ಅದನ್ನು ಹಾಕಿ ನೋಡಿ ಹೇಗಿರುತ್ತೆ ಅಂತ ತಿಳಿಸಿ. ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಒಂದರಲ್ಲಿ 6 ಪೀಸ್ ಮಾಡ್ಕೋಬೋದು, 4 ಪೀಸ್ ಮಾಡ್ಕೋಬೋದು. ನೀವು ಯಾವ ಥರನಾದರೂ ಮಾಡ್ಕೋಬೋದು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಒಂದು ನೀರಲ್ಲಿ ಹಾಕ್ಕೊಳ್ಳಿ. ನೀರಲ್ಲಿ ಹಾಕ್ಕೊಂಡಿಲ್ಲ ಅಂದರೆ ಕಪ್ಪಗಾಗಿಬಿಡ್ತವೆ ಬೇಗ. ನೀರಲ್ಲೇ ಇರಬೇಕು. ಅದು ಕಟ್ ಮಾಡಿದ್ಮೇಲೆ ಕ್ಲೀನಾಗಿ ತೊಳ್ಕೊಳ್ಳಿ, ಒಂದು 2-3 ನೀರು. ಮಸಾಲೆ ಐಟಮ್ ಏನೇನು ನೋಡೋಣ. ಕೊತ್ತಂಬರಿ, 2 ಟೊಮೊಟೊ ಹಣ್ಣು, ಏಲಕ್ಕಿ 2, ಲವಂಗ 2, ಶುಂಠಿ, ಚಕ್ಕೆ, ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಹುಣಸೆಹಣ್ಣು. ನೀವು ಒಣ ಕೊಬ್ಬರಿನಾದರೂ ಹಾಕ್ಕೋಬೋದು, ಹಸಿ ಕೊಬ್ಬರಿನಾದರೂ ಹಾಕ್ಕೋಬೋದು. ಹುಣಸೆಹಣ್ಣು ಇರಬೇಕು, ಟೊಮೆಟೊ ಹಣ್ಣು ಜಾಸ್ತಿ ಹಾಕಿ, ಯಾಕಂದರೆ ಸ್ವಲ್ಪ ಹುಳಿ ಇದ್ರೇ ಟೇಸ್ಟ್ ಯಾವಾಗಲೂ. ಆಮೇಲೆ ನಾಟಿ ಸಿಗುತ್ತೆ ಬೆಳ್ಳುಳ್ಳಿ. ನಮ್ಮ ಕಡೆ ದಾವಣಗೆರೆ ಸೈಡು ನಾಟಿ ಬೆಳ್ಳುಳ್ಳಿ ಸಿಗುತ್ತೆ, ಟೇಸ್ಟ್ ಇರುತ್ತೆ. ಒಂದು ತವ ಇಟ್ಕೊಳ್ಳಿ, ಸ್ವಲ್ಪ ಬಿಸಿ ಆಗಲಿ. ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಅನ್ನಲ್ಲ, ಏನಂತ ಅಂದರೆ ಇಲ್ಲಿ ಕೆಲವೊಂದು ಕಡೆ ಹುಚ್ಚೆಳ್ಳು ಅಂತ ಅಂತಾರೆ. ನಮ್ಮ ಸೈಡಲ್ಲೆಲ್ಲ ಕುಶಾಣಿಕಾಳು ಅಂತಾರೆ. ಕುಶಾಣಿಕಾಳು ಬದನೆಕಾಯಿ ಎಣ್ಗಾಯಲ್ಲಿ ಹಾಕಿದರೆ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ, ಸೂಪರಾಗಿರುತ್ತೆ. ನಮ್ಮ ಕಡೆ ಎಲ್ಲ ತುಂಬ ಯೂಸ್ ಮಾಡ್ತಾರೆ ಇದನ್ನು. ಈ ಕಡೆ ಸಿಗಲ್ಲ, ಕೆಲವೊಂದು ಕಡೆ ಸಿಗಲ್ಲ, ಕೆಲವೊಂದು ಕಡೆ ಸಿಗುತ್ತೆ. ನೋಡಿ, ಈ ಥರ ಇರುತ್ತೆ, ಸಣ್ಣ ಸಣ್ಣದಾಗಿರುತ್ತೆ. ಸನ್ಫ್ಲವರ್ ಸೀಡ್ಸ್ ಥರನೇ ಇರುತ್ತೆ, ಸಣ್ಣದಾಗಿರುತ್ತೆ. ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ. ನಮ್ಮ ಕಡೆ ಇಲ್ಲಿ ಬೆಂಗಳೂರಲ್ಲಿ ಹುಚ್ಚೆಳ್ಳು ಅಂತ ಅಂತಾರೆ. ಆ ಕಡೆ ಸೈಡೆಲ್ಲ ಕೆಲವು ಕಡೆ ಕುಶಾಣಿಕಾಳು ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟಲ್ಲಿ ಹಾಕಿ. ಇದನ್ನು ಸ್ವಲ್ಪ ಬಿಸಿ ಆದಮೇಲೆ ನಾನು ಅರ್ಧ ಬೌಲ್ ತೊಗೊಂಡಿದ್ದೀನಿ. ಅರ್ಧ ಕೆಜಿಗೆ ಅರ್ಧ ಬೌಲ್ ತೊಗೊಂಡಿದ್ದೀನಿ, ಸಣ್ಣ ಬೌಲಲ್ಲಿ. ಅದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಸ್ವಲ್ಪ ಸೌಂಡ್ ಆಗುತ್ತೆ. ಆದಮೇಲೆ ಅದನ್ನು ಸ್ವಲ್ಪ ಸುಟ್ಕೊಂಡು ಕ್ಲೀನಾಗಿ ಈ ಥರ ಬಟ್ಟೆಯಿಂದ ಇದು ಮಾಡಿ, ಇಲ್ಲ ಅಂದರೆ ಯಾಕಂದರೆ ಬಿಸಿ ಆಗೋದಕ್ಕೆ ಹಾರ್ತದದು. ಈ ಥರ ಕಲರ್ ಆಗಿರುತ್ತೆ. ಸ್ವಲ್ಪ ಬಿಸಿ ಆದಮೇಲೆ ಕಲರ್ ಗೊತ್ತಾಗುತ್ತೆ, ಆಗಿದೆ ಅಂತ ಗೊತ್ತಾಗಿದೆ. ತಗೊಳ್ಳಿ, ಈ ಥರ ಮಿಕ್ಸಿಲಿ ಹಾಕ್ಕೊಳ್ಳಿ, ಮಿಕ್ಸಿ ಜಾಡಿಗೆ. ಏನೇನು ಮಸಾಲೆ ಐಟಮ್ ಬೇಕು ಅಂತ ನೋಡಿ ಇವಾಗ ಹಾಕ್ತೀನಿ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ, 1 ಚಮಚ ಹಾಕ್ಕೊಳ್ಳಿ. 1.5 ಚಮಚ ಖಾರದ ಪುಡಿ ಹಾಕ್ಕೊಳ್ಳಿ. 1.5 ಚಮಚ ಹಾಕ್ಕೊಳ್ಳಿ. ನಿಮಗೆ ಖಾರ ಇಷ್ಟ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ 1 ಚಮಚ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ಮಸಾಲೆ ಐಟಮ್ ತೊಗೊಳ್ಳಿ. ಎಲ್ಲ ಕಟ್ ಮಾಡಿ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಎಲ್ಲ ತೊಗೊಂಡು ಇಟ್ಕೊಂಡಿದ್ವಲ್ಲ ಪ್ಲೇಟಲ್ಲಿ, ಎಲ್ಲನೂ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಎಲ್ಲನೂ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ರುಬ್ಬಿದ ಮೇಲೆ ಈ ಥರ ನೋಡಿ, ಈ ಥರ ನುಣ್ಣಗಾಗಿರಬೇಕು, ಫುಲ್ ನುಣ್ಣಗಾಗಿರಬೇಕು. ಯಾಕಂದರೆ ಅದು ಕಾಳಿರುತ್ತಲ್ಲ, ಅದು ಕ್ಲೀನಾಗಿ ರುಬ್ಬಿದ್ರೇ ಟೇಸ್ಟ್ ಜಾಸ್ತಿ. ಒಂದು ಬಾಣಲೆ ಇಟ್ಕೊಳ್ಳಿ, ಬಾಣಲೆಲಿ ಹಾಕ್ಕೊಳ್ಳಿ ಎಲ್ಲ ಮಸಾಲೆ. ಈ ಥರ ಹಾಕ್ಕೊಂಡ್ರೆ ಬದನೆಕಾಯಿನ ಕ್ಲೀನಾಗಿ ಕಟ್ ಮಾಡಿ ಇಟ್ಟಿರ್ತೀವಲ್ಲ, ಅದರಲ್ಲೆಲ್ಲ ಮಸಾಲೆ ಐಟಮ್ನ ಎಲ್ಲ ಹಾಕ್ಕೋಬೇಕು. ಆವಾಗಲೇ ಅದು ಬೇಯುವಾಗೆಲ್ಲ ಮಸಾಲೆ ಐಟಮ್ ಇದ್ದರೆ ಅದು ಹೀರ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. 4 ಪೀಸ್ ಆದರೂ ಮಾಡ್ಕೊಳ್ಳಿ, 6 ಪೀಸ್ ಆದರೂ ಮಾಡ್ಕೊಳ್ಳಿ. ಸಣ್ಣವಿದ್ದರೆ 4 ಪೀಸ್ ಮಾಡ್ಕೊಳ್ಳಿ, ದೊಡ್ಡದಿದ್ದರೆ 6 ಪೀಸ್ ಮಾಡ್ಕೊಳ್ಳಿ. ಯಾವಾಗಲೂ ಬದನೆಕಾಯಿ ಎಣ್ಗಾಯಿ ಮಾಡುವಾಗ ಸಣ್ಣದೇ ತೊಗೋಬೇಕು, ಬಲ್ತಿರೋ ಕಾಯಿ ತೊಗೋಬಾರ್ದು, ಚಿಕ್ಕ ಕಾಯಿನೇ ತೊಗೋಬೇಕು, ಟೇಸ್ಟ್ ಇರುತ್ತೆ. ನೋಡಿ, ಈ ಥರ ತುಂಬ್ಕೊಂಡಿದ್ದೀನಿ. ಎಲ್ಲ ತುಂಬಿಕೊಂಡು ಒಂದು 5 ಮಿನಿಟ್ಸ್ ಇಡ್ತೀನಿ. ಅಷ್ಟೊತ್ತಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈ ಥರ ತುಂಬಿದ್ದೀನಿ. ಈ ಥರ ತುಂಬಿಲ್ಲ ಅಂದರೆ ಅದು ಬರೀ ಡೈರೆಕ್ಟಾಗಿ ಹಾಕ್ಬಿಟ್ಟಿದ್ದೀವಿ ಅಂತಂದರೆ ಅದು ಮಸಾಲೆ ಐಟಮ್ನ ಹೀರ್ಕೊಳ್ಳಲ್ಲ. ಮಸಾಲೆ ಐಟಮ್ ಹೀರ್ಕೊಂಡ್ರೇ ಟೇಸ್ಟ್ ಇರುತ್ತೆ. ಈ ಥರ ಹಾಕಿಟ್ರೆ ಮಸಾಲೆ ಐಟಮ್ ಹೀರ್ಕೊಳ್ಳುತ್ತೆ. ಒಂದು ಬಾಣಲೆ ಇಟ್ಕೊಳ್ಳಿ, ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಒಂದು 4-5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಕರಿಬೇವು ಹಾಕ್ಕೊಳ್ಳಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿ ಈರುಳ್ಳಿನ. ಈ ಥರ ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆದಮೇಲೆ ಅದೆಲ್ಲ ಕ್ಲೀನಾಗಿ ಮಸಾಲೆನ ತುಂಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಬದನೆಕಾಯಿನ, ಅದನ್ನು ತೆಗೆದು ಇದು ಬ್ರೌನ್ ಕಲರ್ ಆದಮೇಲೆ ಹಾಕ್ಕೊಳ್ಳಿ.
ಇವಾಗ ಹಾಕ್ಕೊತಾ ಇದ್ದೀನಿ ನಾನು. ಒಂದು 5 ಮಿನಿಟು ಅದು ಹೀರ್ಕೊಳ್ಳುತ್ತೆ ಬಿಟ್ಟರೆ. ಇಟ್ಟು ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಕ್ಲೀನಾಗಿ ಒಂದು ಸ್ವಲ್ಪ ಎಣ್ಣೆಲಿ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹೊತ್ತೊಂದು 5 ಮಿನಿಟ್ಸು ಕ್ಲೀನಾಗಿ ಎಣ್ಣೆಲಿ ಅದೊಂದು ಸ್ವಲ್ಪ ಹೀರ್ಕೋಬೇಕು. ಎಣ್ಣೆಲಿ ಬಿಡಬೇಕು, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಹಸಿಮೆಣ್ಸಿಕಾಯಲ್ಲಿ ಮಾಡ್ತಾರೆ, ಹಸಿಮೆಣ್ಸಿಕಾಯಲ್ಲಿ ಅಷ್ಟು ಟೇಸ್ಟ್ ಬರೋಲ್ಲ. ಜಾಸ್ತಿ ಒಣಮೆಣ್ಸಿಕಾಯಲ್ಲಿ ಮಾಡಿ ಈ ಕುಷ್ಟಣಿ ಕಾಳು ಹಾಕಿದ್ನಲ್ಲ ಅದರಿಂದ ಕೊಬ್ಬರಿ ಕಮ್ಮಿ ಹಾಕ್ಕೋಬೇಕು. ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕ್ಕೋಬಾರ್ದು. ಕೊಬ್ಬರಿ ಕಮ್ಮಿ ಹಾಕ್ಕೊಂಡು ಕುಷ್ಟಣಿ ಕಾಳು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಂದರೆ ಅದ್ರ ಘಮಕ್ಕೆ ತಿನ್ನಬೇಕಂತ ಅನಿಸುತ್ತೆ, ಅಷ್ಟು ಘಮ ಇರುತ್ತೆ ಕುಷ್ಟಣಿ ಕಾಳ್ದು. ಒಂದ್ಸಲ ಟ್ರೈ ಮಾಡಿ ನೀವು, ಸಿಗುತ್ತೆ ಮಾರ್ಕೆಟಲ್ಲಿ, ಕೆಲವು ಕಡೆ ಸಿಗುತ್ತೆ, ತೊಗೊಂಡು ಹಾಕಿ ನೋಡಿ. 5 ಮಿನಿಟ್ಸ್ ಬೆಂದಮೇಲೆ ಬಾಣಲೆನ ತೊಳೆದುಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ಸಿಗುತ್ತೆ ಕೆಲವು ಕಡೆ ಎಲ್ಲ, ನೋಡಿ ತಗೊಳ್ಳಿ. ನಾನು ಒಂದು 20 ಮಿನಿಟ್ಸು ಕ್ಲೀನಾಗಿ ಬೇಯಿಸ್ಕೊಳ್ತೀನಿ. ಗೊತ್ತಾಗತ್ತಲ್ಲ ಬೆಂದಿರೋದೆಲ್ಲ, ಹೆಂಗೆ ಬೆಂದಿದೆ ಅಂತ ಗೊತ್ತಾಗತ್ತಲ್ವ, ಅದಕ್ಕೇನು ನೋಡಿ ಬೆಂದಿದೆ ಅನಿಸುತ್ತೆ. ಒಂದು ಮುಳ್ಗಾಯಿನ ತಗೊಳ್ಳಿ, ಮುಳ್ಗಾಯಿ ಅಂತೀವಿ ಕೆಲವು ಕಡೆ. ಒಂದು ಬದನೆಕಾಯಿ ತೊಗೊಳ್ಳಿ, ಅದನ್ನು ಸ್ವಲ್ಪ ಇದು ನೋಡಿ ಪ್ರೆಸ್ ಮಾಡಿ ನೋಡಿ, ಮೆತ್ತಗಾಗಿದೆ ಅಂತ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಮೇಲ್ಗಡೆಯಿಂದ ಸ್ವಲ್ಪ ಹಾಕಿ ನೋಡಿ, ಬೆಂದಿದೆ. ಈ ಥರ ಆಗಿದೆ. ಸಖತ್ತು ಟೇಸ್ಟ್ ಇರುತ್ತೆ. 2 ರೊಟ್ಟಿ ತಿನ್ನೋರು ಕೂಡ 5-6 ರೊಟ್ಟಿ ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ರೊಟ್ಟಿ ಮೇಲೆ ತಿನ್ಬೋದು, ಪರೋಟ ಮೇಲೆ ತಿನ್ಬೋದು, ಚಪಾತಿ ಮೇಲೂ ತಿನ್ಬೋದು, ಯಾವ್ದ್ರ ಮೇಲಾದರೂ ತಿನ್ಬೋದು, ಅಷ್ಟು ಟೇಸ್ಟ್ ಇರುತ್ತೆ. ಬಿಸಿ ಬಿಸಿ ಅನ್ನದ ಮೇಲಂತೂ ತಿಂದರೆ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಮನೇಲಿ ಮಾಡಿ ಟ್ರೈ ಮಾಡಿ ಎಲ್ಲರೂ ಕೂಡ. ನೋಡಿ ಈ ಥರ ಫೈನಲ್ಲಾಗಿ ಈ ಥರ ಬೆಂದಿದೆ. ಬದನೆಕಾಯಿ ವೇಣ್ಗಾಯಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಲ್ಲ, ಥ್ಯಾಂಕ್ ಯು.